ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಗುರುವಾರ ಮತ್ತು ಇವತ್ತು ಗುರುಪೂರ್ಣಿಮೆ ಇರೋದ್ರಿಂದ ನಾನು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ರೆಡಿಯಾಗಿ ದೇವಸ್ಥಾನ ಹೋಗೋಣ ಅಂತ ಹೊರಡ್ತಾ ಇದ್ದೀನಿ. ನಾನು ನಿಮಗೆ ಹೇಳ್ತೀನಿ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಯಾರೆಲ್ಲ ಈ ಗುರುಪೂರ್ಣಿಮಾ ದಿನ ದೇವಸ್ಥಾನ ಹೋಗಿದ್ದೀರೋ ಎಲ್ಲರೂ ಈ ವಿಡಿಯೋ ನೋಡಿ ನನಗೆ ಕಮೆಂಟ್ ಮಾಡಿ ನೀವು ಯಾವ ದೇವಸ್ಥಾನ ಹೋಗಿದ್ದೀರಾ ಅಂತ ಹೇಳಿ. ರೆಡಿ ಎಲ್ಲ ಆಯಿತು. ರೆಡಿ ಆದಮೇಲೆ ನಾನು ಮನೆ ದೇವರಿಗೆ ಫಸ್ಟು ಪೂಜೆ ಮಾಡಿ ಮನೆಯಿಂದ ನೆಕ್ಸ್ಟು ಹೊರಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ರಜೆ ಇಲ್ಲ, ಬಟ್ ಆಫೀಸ್ಗೆ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಪರ್ಮಿಷನ್ ತಗೊಂಡು ಹೋಗ್ತಾ ಇದ್ದೀನಿ. ಜಸ್ಟ್ ಅಗೇನ್ ಲಿಫ್ಟಿಗೆ ವೆಯ್ಟ್ ಮಾಡಿ ಸೊ ನೆಕ್ಸ್ಟು ಹಂಗೆ ಹೊರಟ್ವಿ ಇಬ್ಬರು ಬೈಕಲ್ಲಿನೇ. ಹೋಗ್ತಾ ದಾರಿಲಿ ತೋರಿಸ್ತೀನಿ ನಾವು ಯಾವ ಏರಿಯಾದಲ್ಲಿ ಹೋಗಿದ್ದೀವಿ ಅಥವಾ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇದು ಬ್ಯಾಂಗ್ಳೂರಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಗುರುಪೂರ್ಣಿಮಾಗೆ. ನೋಡೋಣ ಹೋಗ್ತಾ ಹೋಗ್ತಾ ಎಲ್ಲ ಹೆಂಗಿರುತ್ತೆ ಇಲ್ಲೆಲ್ಲ ಯಾವ ಥರ ವಿಶೇಷವಾಗಿ ಪೂಜೆ ಮಾಡಿರ್ತಾರೆ ಅಂತ ನಾನು ಹೇಳ್ತೀನಿ. ಸೊ ಇದೇ ಅದು ದೇವಸ್ಥಾನ ಹೋಗೋ ರೋಡು. ನಿಮಗೆ ಈ ರೋಡ್ ಏನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೋಡ್ತಿದ್ದೀರಲ್ಲ ಅಲ್ಲಿ ಕಾಣ್ತಾ ಇದೆ ದೇವಸ್ಥಾನ. ಫೈನಲಿ ಆ್ಯಕ್ಚುಲಿ ನಾವು ರೋಡ್ ಮಿಸ್ ಆಗಿತ್ತು. ಅಗೇನ್ ನಾವು ಮತ್ತೆ ಮ್ಯಾಪ್ ಹಾಕ್ಕೊಂಡು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಬಂದಿದ್ದರು, ಅವ್ರ ಜೊತೆಗೆಲ್ಲ ಕನೆಕ್ಟ್ ಆಗಿ ಎಲ್ಲರೂ ಜೊತೆಲೇ ಹೋದ್ವಿ ದೇವಸ್ಥಾನಕ್ಕೆ. ಸೊ ಇದು ನೋಡ್ತಿದ್ದೀರಲ್ಲ, ಇದು ಎಂಟ್ರಿನೇ ಈ ಥರ ಫುಲ್ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿ ಗುರುಪೂರ್ಣಿಮಾ ಮಹೋತ್ಸವ ಅಂತ ಎಲ್ಲ ಮಾಡಿದ್ದಾರೆ. ಸೊ ಅಗೇನ್ ಫಸ್ಟ್ ನಾವು ಎಂಟ್ರಿ ಆದ ತಕ್ಷಣ ಅಲ್ಲಿ ಸಾಯಿಬಾಬಾದು ಪಾದುಕೆ ಇತ್ತು. ಫಸ್ಟು ನಾವು ಆ ಪಾದುಕೆಗೆ ನಮಸ್ಕಾರ ಮಾಡಿ ಒಳಗೆ ಹೋಗ್ಬೇಕಂತೆ. ಆ್ಯಕ್ಚುಲಿ ಸಾಯಿಬಾಬಾ ದೇವಸ್ಥಾನಕ್ಕೆ ನಾನು ಹೋಗಿಲ್ಲ, ತುಂಬ ಹಿಂದೆ ಹೋಗಿರೋದು. ಅದಾದಮೇಲೆ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡೋಣ, ಇಲ್ಲಿ ನೋಡ್ತಿದ್ದೀರಲ್ಲ ಪಾದುಕೆಗೆ ನಾವು ನಮಸ್ಕಾರ ಮಾಡಿದ್ವಿ. ನಮಸ್ಕಾರ ಮಾಡಿದಾದ್ಮೇಲೆ ಅಗೇನ್ ಒಳಗಡೆ ಹೋದ್ವಿ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ಸೀರಿಯಸ್ಲಿ ಒಳಗೋಗೋಕ್ಕೆ ಒಂಥರ ಔಟ್ಲುಕ್ಕೇ ಖುಷಿ ಕೊಡ್ತಾ ಇತ್ತು. ಸೊ ಒಳಗಡೆ ಹೋದ್ವಿ. ಇದು ಮಾರ್ನಿಂಗೇ ಹೋಗಿರೋದ್ರಿಂದ ನಮಗೆ ಅಷ್ಟು ರಶ್ ಇರಲಿಲ್ಲ, ಸೊ ಫ್ರೀನೇ ಇತ್ತು. ನೋಡ್ತಿರ್ಬೋದು ನೀವು, ನಮಗೆ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಅದೆಲ್ಲ ಏನೂ ಅನ್ನಿಸ್ಲಿಲ್ಲ. ಡೈರೆಕ್ಟಾಗಿ ದರ್ಶನ ಆಯಿತು ನಮಗೆ, ರಶ್ ಇಲ್ಲದೆ ಇರೋ ಕಾರಣ. ಇಲ್ಲಿಂದ ನಾವು ಹಂಗೆ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫುಲ್ಲು ಹೋಗ್ತಾ ಇದ್ದೀವಲ್ಲ ಅಲ್ಲೆಲ್ಲ ಫುಲ್ಲು ನಮಗೆ ಫ್ಲವರ್ ಡೆಕೋರೇಷನ್ನೇ ಇತ್ತು. ಇಲ್ಲೂ ನೋಡ್ಬೋದು ರೋಸು ಡೆಕೋರೇಷನ್ ಫ್ಲವರ್ಸಿಂದ ಸಾಯಿಬಾಬಾ ಫುಲ್ ಕವರ್ ಮಾಡಿದರು. ನೋಡೋಕ್ಕೆ ಖುಷಿ ಆಯಿತು. ನಾವು ಹಂಗೆ ದರ್ಶನ ಎಲ್ಲ ಮಾಡಿಕೊಂಡು ಕೈ ಮುಕ್ಕೊಂಡು ನೆಕ್ಸ್ಟು ಪ್ರಸಾದಕ್ಕೆ ಅಂತ ಹೋದ್ವಿ. ಪ್ರಸಾದ ತೊಗೊಂಡು, ಪ್ರಸಾದನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಬಿಸಿಬೇಳೆಭಾತ್ ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಾವು ಹೋಗಿದ್ದು ರಾಘವೇಂದ್ರ ಸ್ವಾಮಿ ಮಠಕ್ಕೆ. ಸೊ ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿ ತುಳಸಿ ಹಾರ ಎಲ್ಲ ಹಾಕಿ ಪೂಜೆ ಮುಗಿಸ್ಕೊಂಡು ಅಲ್ಲೂ ನಮಗೆ ಚೆನ್ನಾಗಿ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಕೆಲಸಕ್ಕೆ ಬಂದ್ವಿ. ಆಗಿತ್ತು ಇವತ್ತಿನ ಡೈಲಿ ಬ್ಲಾಗ್. ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ಯಾರ್ಯಾರಿಗೆಲ್ಲ ಈ ಲೊಕೇಶನ್ನು ಅಥವಾ ಈ ದೇವಸ್ಥಾನ ಗೊತ್ತಿದೆ ಅವ್ರು ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.